ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಹುರುಳಿಕಾಳು ಸಾರು ಮತ್ತು ಹುರುಳಿಕಾಳು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂತಂದರೆ ಇಲ್ಲಿ ನಿಮಗೆ ಒಳ್ಳೆ ರೆಸಿಪಿಗಳು ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಅದನ್ನು ನೀವು ಮಿಸ್ ಔಟ್ ಮಾಡ್ಕೊಂಬಿಡ್ತೀರಾ. ಇಲ್ಲಿ ನಾನು ನೆನ್ನೆನೆ ನೆನೆಸಿಟ್ಟಂತಹ ಹುರುಳಿಕಾಳನ್ನು ಫುಲ್ ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ ಬೇಯಿಸೋಕ್ಕಿಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ನೆನ್ನೆ ರಾತ್ರಿಯೇ ನಾನು ನೆನೆಸೋಕ್ಕಿಟ್ಟಿದ್ದೆ. ಅದು ಚೆನ್ನಾಗಿ ನೆಂದಷ್ಟು ತುಂಬ ಒಳ್ಳೆಯದಾಗುತ್ತೆ. ಇದು ಒಂದು 10-12 ಕೂಗಿಸ್ಬೇಕು ನೀವು, ಯಾಕೆಂದರೆ ಚೆನ್ನಾಗಿ ಬೇಯಬೇಕದು. ಇನ್ನೊಂದು ಕಡೆ ಒಂದು ಫುಲ್ ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊತಾ ಇದ್ದೆ. ನೋಡಿ, ಇಲ್ಲಿ ನಮ್ಮ ಅಜ್ಜಿ ಕೂಡ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದರು. ಬೆಳ್ಳುಳ್ಳಿನ ತುಪ್ಪದಲ್ಲಿ ಹುರಿದಿಟ್ಕೋಬೇಕು. ಹುರಿದಿಟ್ಕೊಳ್ಳೋ ಮುಂಚೆ ಬೆಳ್ಳುಳ್ಳಿನ ಜಜ್ಜಬೇಕು. ಜಸ್ಟ್ ಸ್ವಲ್ಪ ಜಜ್ಜಿದ್ರೆ ಸಾಕು. ಇವಾಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಜಜ್ಜಿದಂಥ ಬೆಳ್ಳುಳ್ಳಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಬಿಡಿ. ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ನನ್ನ ಕುಕ್ಕರ್ 7-8 ಕೂಗಿದ ಮೇಲೆ ನಾನು ಅದನ್ನು ಓಪನ್ ಮಾಡಿ ಕಟ್ಟು ಅಂದರೆ ನೀರನ್ನು ಸಪ್ರೇಟ್ ಮಾಡಿ ಹುರುಳಿನ ಸಪ್ರೇಟ್ ಮಾಡಿ ಇಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನನಗೆ ಇದರಿಂದನೇ ಹುರುಳಿಕಾಳು ಸಾರು ಕೂಡ ಮಾಡಬೇಕು, ಹುರುಳಿಕಾಳು ಪಲ್ಯ ಕೂಡ ಮಾಡಬೇಕು. ಹುರುಳಿಕಾಳನ್ನ ನಿನ್ನೆ ನೆನೆಸಿದ್ರಿಂದ ಚೆನ್ನಾಗೇ ಬೆಂದ್ಕೊಂಡಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಇದನ್ನು 8ರಿಂದ 10 ರೌಂಡ್ ಕೂಗಿಸಿದ್ದೀನಿ. ಸೊ 2 ಕಟ್ಟು ಮತ್ತು ಹುರುಳಿಕಾಳನ್ನು ಬೇರೆ ಬೇರೆ ಮಾಡಿ ಇಟ್ಟಿದ್ದೀನಿ. ಇದು ಅದರ ನೀರು. ನೆಕ್ಸ್ಟ್ ಒಂದು ಪಾತ್ರೆ ತಗೊಂಡು ಅದನ್ನು ಒಲೆ ಮೇಲೆ ಇಟ್ಟು ಒಲೆನ ಹಚ್ಚಿ ಅದಕ್ಕೆ ಚೆನ್ನಾಗಿ 1 ಕಪ್ ನೀರು ಹಾಕಿ ಅದಕ್ಕೆ ಹುಣಸೆ ರಸ ಹಾಕ್ಕೊಂಡು ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಬೆಲ್ಲ, ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದೆಲ್ಲ ಒಂದು ಕುದಿ ಬಂದಾದ ಮೇಲೆ ಸೈಡಲ್ಲಿ ತೆಗೆದಿಟ್ಟಂತಹ ಆ ಕಟ್ಟು ಅಂದರೆ ಹುರುಳಿಕಾಳನ್ನ ನೀರನ್ನು ಇದಕ್ಕೆ ಸುರಿಬೇಕು. ಅದು ಚೆನ್ನಾಗೇ ಕುದಿ ಬರಲಿ ಗಳಗಳಗಳ ಅಂತ. ಈ ಸಾರಿಗೆ ನೀವು ಎಷ್ಟು ಬೇಕಾದ್ರೂ ನೀರು ಹಾಕ್ಕೋಬೋದು. ಯಾಕೆ ಅಂತಂದರೆ ಇದು ದಪ್ಪ ಆದರೆ ಚೆನ್ನಾಗಿರೋದಿಲ್ಲ, ನೀರಾದಷ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಒಂದು ತವ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಸ್ಪೂನ್ ತೊಗರಿಬೇಳೆ, 2 ಸ್ಪೂನ್ ಧನಿಯಾ ಬೀಜ, 2 ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದು ಸ್ವಲ್ಪ ಹುರಿದು ಚೆನ್ನಾಗಿ ಪರಿಮಳ ಬಂದಾಗ ಒಣಮೆಣಸು ಒಂದು 7-8 ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ಹುರ್ಕೋಬೇಕು. ಅದು ಕೂಡ ಹುರಿದಾದ್ಮೇಲೆ ಸ್ವಲ್ಪ ಫ್ರೆಶ್ ಕಾಯಿ ತುರಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಅಂದರೆ 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಇವೆಲ್ಲ ಹುರಿದಾದ್ಮೇಲೆ ಇದನ್ನೆಲ್ಲ ಸೈಡ್ಗೆ ಇಟ್ಕೋಬೇಕು. ಇದು ತಣ್ಣಗಾದ್ಮೇಲೆ ಇದಕ್ಕೆ 2 ಬೆಳ್ಳುಳ್ಳಿ ಮತ್ತು ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು. ನುಣ್ಣಕ್ಕೆ ಅಂದರೆ ತುಂಬಾ ಪೇಸ್ಟ್ ಥರ ಆದರೆ ಚೆನ್ನಾಗಿರುತ್ತೆ. ಸೊ ನುಣ್ಣಕ್ಕೆ ರುಬ್ಕೊಂಡು ಅದನ್ನು ತೆಗೆದಿಟ್ಕೋಬೇಕು. ಮತ್ತು ಮರಿಬೇಡಿ, ಬೇಯಿಸಿಟ್ಟಂತಹ ಹುರುಳಿಕಾಳಿರುತ್ತಲ್ವ ಅದನ್ನು ಕೂಡ 2 ಸ್ಪೂನ್ ಈ ರುಬ್ಬುವಂಥ ಮಿಶ್ರಣಕ್ಕೆ ಹಾಕ್ಕೊಂಡು ರುಬ್ಕೋಬೇಕು. 2-3 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ವಿಡಿಯೋದಲ್ಲಿ ಕ್ಲಿಯರಾಗಿ ನಾನು ತೋರಿಸಿದ್ದೀನಿ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಎಲ್ಲದನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾದಮೇಲೆ ಇಲ್ಲಿ ನಿಮ್ಮ ಸಾರೇನು ಕುದೀತಾ ಇರುತ್ತೆ ಅದಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೂ ಬೇಕಾದರೆ ನೀರು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀರಾಗಿ ಮಾಡ್ಕೊಳ್ಳಿ. ಬಿಕಾಸ್ ಇದು ಕುಡಿಯೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಬೇಕಾದರೆ ಬೆಲ್ಲ ಮತ್ತು ಉಪ್ಪನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ರುಬ್ಬಿರುವಂಥ ಮಿಶ್ರಣನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ನೀರು ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡೆ. ಈ ಸಾರು ಮತ್ತು ಪಲ್ಯ ನಮ್ಮ ಅಮ್ಮ ಮತ್ತು ಅತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಬ್ಬರ ಹತ್ರನೂ ಕೇಳ್ಕೊಂಡಿದ್ದೀನಿ ಇವತ್ತು ಏನೇನು ಹಾಕಬೇಕು ಅಂತ. ಸೊ ನಮ್ಮ ಅಮ್ಮನೂ ಸೇಮ್ ಹೇಳಿದ್ರು, ನಮ್ಮ ಅತ್ತೆನೂ ಸೇಮಾಗೆ ಹೇಳಿದ್ರು. ಸೊ ಇಬ್ಬರನ್ನೂ ಕೇಳಿಕೊಂಡು ಈ ಸಾರನ್ನ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಈ ಸಾರು ಮತ್ತು ಈ ಪಲ್ಯ ಅಂತಂದರೆ. ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿದು. ನೆಕ್ಸ್ಟ್ ಇದಕ್ಕೆ ಹುರಿದಿಟ್ಟಂಥ ಬೆಳ್ಳುಳ್ಳಿನ ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕೆ ಬಿಟ್ಟರೆ ನಮ್ಮ ಸಾರು ರೆಡಿಯಾಗೋಗುತ್ತೆ. ಇನ್ಯಾಕೆ ತಡ, ನೀವು ಕೂಡ ಈ ರುಚಿಯಾದ ಟೇಸ್ಟಿಯಾದ ಹೆಲ್ದಿಯಾದ ಸಾರನ್ನು ಮತ್ತು ಪಲ್ಯನ ಮಾಡಿಕೊಂಡು ಅನ್ನದ ಜೊತೆ ತಿನ್ನಿ ಅಂತ ಹೇಳ್ತಾ ನನ್ನ ಈ ಮಿನಿ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗೋಣ. ಅಲ್ಲಿ ತನಕ ಹೆಲ್ದಿಯಾಗಿ ತಿಂದು ಖುಷಿಯಾಗಿ ಇರಿ. ಬಾಯ್, ಟೇಕ್ ಕೇರ್.